विष्णुशाय भूतनाथ नमो नमः। सर्वमंगलमांगल्ये शिवे सर्वार्थ साधिके शरण्ये त्र्यंबके गौरी नारायणी नमोस्तुते ಶ್ರೀಗುರುಭ್ಯೋ ನಮಃ. ನಾವು ಇವತ್ತು 4ನೇ ಪದ್ಯದ ಚಿಂತನೆಯನ್ನ ಮಾಡೋಣ. ಧರ್ಮಾರ್ಥ ಕಾಮಸ್ಮೃತಿ ಪ್ರಜಯಾತಿಶೇಷ ಸನ್ಮಂಗಲಂ ಪ್ರತಿಹೃದಯ ಧರ್ಮಾಂಗಲೇಷು ಆಶ್ರಿತ್ಯ ರತ್ನಾತ್ಮಕ ಪ್ರಾದಾ ವಿದ್ಯಾ ವೇದಕಟಾಕ್ಷ ಬಲಸ್ಥಿತಿಂ ನಮಾಮಿ. ಮಹಾಲಕ್ಷ್ಮಿಯ ಮಹಿಮೆಯನ್ನ ಈ ಪದ್ಯದಲ್ಲಿ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಬ್ರಹ್ಮಾದಿ ದೇವತೆಗಳು ನಮಗೆಲ್ಲ ನಮ್ಮ ಜೀವನದ ಮುಖ್ಯ ಉದ್ದೇಶಗಳೇನಿದ್ದಾಗ ಅದನ್ನು ಅನುಗ್ರಹ ಮಾಡಿದ್ದಾರೆ. ನಾವು ಚತುರ್ವಿಧ ಪುರುಷಾರ್ಥಗಳು ಅಂತ ಹೇಳಿ ಶಾಸ್ತ್ರದಲ್ಲಿ ಹೇಳ್ತಾರೆ. ಏನು ಅಂತ ಹೇಳಿದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಅಂತ ಹೇಳಿ ಅದರಲ್ಲಿ ಮೋಕ್ಷವನ್ನ ಅನುಗ್ರಹ ಮಾಡುವವನು ಭಗವಂತ ಅಂತ ಹೇಳಿ ಶಾಸ್ತ್ರ ಹೇಳ್ತಾರೆ. ಅದರಿಂದ ಧರ್ಮ, ಅರ್ಥ, ಕಾಮ, ಇನ್ನು ಸುಮತಿ, ಪ್ರಚಯ. ಧರ್ಮ ಅಂತ ಹೇಳಿದ್ರೆ ಯಾವುದನ್ನ ಧರ್ಮ ಅಂತ ಕರೀತಾರೆ ಹೇಳಿದ್ರೆ ನಮ್ಮನ್ನ ಯಾವ ಕಾರ್ಯ ನಾವು ಜೀವನದಲ್ಲಿ ಮಾಡ್ತೇವೆ ಅದರಿಂದ ನಾವು ರಕ್ಷಣೆ ಹೊಂದೇವೆ ಅಂತ ಹೇಳಿದ್ರೆ ಅಂತಹ ಕಾರ್ಯ ಧರ್ಮ ಅಂತ ಹೇಳಿ ಹೇಳ್ತಾರೆ. ಧಾರೈತಿ ಧರ್ಮ ಅಂತ ನಮ್ಮನ್ನ ಮೇಲಕ್ಕೆ ಇರುವಂತಹ ಏನು ಅನುಷ್ಠಾನಗಳಿದ್ದಾವೆ, ಕಾರ್ಯಗಳಿದ್ದಾವೆ ಅದನ್ನು ಧರ್ಮ ಅಂತ ಹೇಳ್ತಾರೆ. ಮತ್ತೆ ಅರ್ಥ ಅಂತ ಹೇಳಿದ್ರೆ ಸಂಪತ್ತು, ದುಡ್ಡು, ಹಣ ಎಲ್ಲವೂ ಕೂಡ ಈ ಸಂಪತ್ತು ಅದು ಧರ್ಮ ಕಾರ್ಯಕ್ಕೆ ನಿಯಮವಾಗಬೇಕು. ಇಂತಹ ಸಂಪತ್ತನ್ನ ಮನುಷ್ಯನಾದವನು ದೇವರಿಗೆ ಬಿಡಬೇಕು ಅಂತ ಪ್ರಾರ್ಥನೆ ಶಾಸ್ತ್ರಗಳು ತಿಳಿಸ್ತಾರೆ. ಇನ್ನು ಧರ್ಮ, ಅರ್ಥ, ಕಾಮ ಅಂತ ಹೇಳಿದ್ರೆ ಬಯಕೆ ಅಂತ ಹೇಳಿ ಅರ್ಥ. ಅದು ಎಂತಹ ಇಚ್ಛೆ ಇರಬೇಕು, ಎಂತಹ ಅರ್ಥ ಇರಬೇಕು ಅಂದ್ರೆ ನಾವು ದೇವರ ಸೇವೆಯನ್ನು ಮಾಡುವಂತಹ ಇಚ್ಛೆ, ಸದಿಚ್ಛೆಗಳು, ಒಳ್ಳೆಯ ಬಯಕೆಗಳು ನಮಗಿರಬೇಕು. ಹೀಗೆ ಧರ್ಮ, ಅರ್ಥ, ಕಾಮ ಮತ್ತು ಸುಮಾರಿ ಭಗವಂತನ ಬಗ್ಗೆ, ದೇವರ ಬಗ್ಗೆ ಜ್ಞಾನ, ಲೋಕದ ಬಗ್ಗೆ ತಿಳುವಳಿಕೆ, ಹೀಗೆ ಸುಮತಿ, ಪ್ರಚಯ ಇದೆಲ್ಲದರ ಅಭಿವೃದ್ಧಿ. ಈ ಎಲ್ಲವನ್ನು ಕೂಡ ಈ ಎಲ್ಲ ಮಂಗಲವನ್ನು ಕೂಡ ನಮಗೆ ಉಂಟು ಮಾಡುವುದು ಯಾರು ಅಂತ ಹೇಳಿದ್ರೆ ಬ್ರಹ್ಮಾದಿ ದೇವತೆಗಳು. ಅಂತಹ ದೇವತೆಗಳನ್ನ ನಾವು ನಮಸ್ಕಾರವನ್ನು ಮಾಡಿ ಅವರು ನಮಗೆ ಅನುಗ್ರಹ ಮಾಡಿದಾಗ ಇದೆಲ್ಲ ನಮ್ಮ ಜೀವನದಲ್ಲಿ ನಮಗೆ ಸಿಗುವುದಕ್ಕೆ ಸಾಧ್ಯವಾಗ್ತದೆ. ಅಂತಹ ದೇವತೆಗಳು ಕೂಡ ಈ ಎಲ್ಲ ಅನುಗ್ರಹವನ್ನು ನಮಗೆ ಹೇಗೆ ಕರುಣಿಸ್ತಾರೆ ಅಂತ ಹೇಳಿದ್ರೆ ಅದು ತತ್ಕಾಲಕ್ಕೆ ಸಂಪ್ರದಾಯ. ನಾವು ಅವರನ್ನ ಆರಾಧನೆ ಮಾಡ್ತೇವೆ, ಬ್ರಹ್ಮಾದಿ ದೇವತೆಗಳನ್ನು ಆರಾಧನೆ ಮಾಡ್ತೇವೆ. ಆ ಬ್ರಹ್ಮಾದಿ ದೇವತೆಗಳು ಕೂಡ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಮಗೆಲ್ಲ ಅನುಗ್ರಹಿಸ್ತಾರೆ. ಅವರೆಲ್ಲರೂ ಕೂಡ ಲಕ್ಷ್ಮೀ ದೇವಿಯನ್ನ ತಿಳಿಸ್ತಾರೆ. ಆ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ನಮಗೆ ಈ ಚತುರ್ಪುರುಷಾರ್ಥಗಳಾಗಿರ್ಬೋದು, ನಮ್ಮ ಜೀವನದಲ್ಲಿ ಬೇಕಾಗುವಂತಹ ಎಲ್ಲವನ್ನೂ ಕೂಡ ನಮಗೆ ಅನುಗ್ರಹಿಸ್ತಾರೆ ಅಂತ ಹೇಳಿ ತಿಳಿಸ್ತಾರೆ. ಅದರಿಂದ ಅಂತಹ ಲಕ್ಷ್ಮೀ ದೇವಿಯ ಅನುಗ್ರಹದಿಂದ ಬ್ರಹ್ಮಾದಿ ದೇವತೆಗಳು ಕೂಡ ನಮ್ಮ ಕಾರ್ಯವನ್ನು ನಡೆಸ್ತಾರೆ. ಅಂತಹ ಲಕ್ಷ್ಮೀ ದೇವಿಗೂ ಕೂಡ ಅನುಗ್ರಹ ಮಾಡಿದವರು ನಾರಾಯಣ, ತನ್ನ ಪತಿಯಾದಂತಹ ನಾರಾಯಣ. ಹೀಗೆ ಆ ಲಕ್ಷ್ಮೀ ನಾರಾಯಣರ ಆರಾಧನೆಯಿಂದ ನಮ್ಮ ಜೀವನದ ಸಕಲ ಪುರುಷಾರ್ಥಗಳು ಕೂಡ ನಮಗೆ ಸಿಗುತ್ತದೆ ಅಂತ ಹೇಳಿ ನಮಗೆ ಶಾಸ್ತ್ರಕಾರರು ತಿಳಿಸ್ತಾರೆ. ಅದನ್ನು ನಾವೀಗ ಇವತ್ತು ಶ್ರಾವಣ ಮಾಸದ ಪ್ರಾರಂಭದಿಂದಲೂ ಅದರಿಂದ ಈ ಸಮಯದಲ್ಲಿ ದೇವಿಯ ದುರ್ಗಾದೇವಿಯ ಆರಾಧನೆಯನ್ನು ಮಾಡುವಂಥದ್ದು ವಿಶೇಷವಾಗಿ ಜೀವನದಲ್ಲಿ ಈ ಸಮಯದಲ್ಲಿ ನಾವು ಚಾತುರ್ಮಾಸಿಕ ಅಂತ ಕರೀತಾರೆ. ಈ ಸಂದರ್ಭದಲ್ಲಿ ನಾವು ದೇವರಲ್ಲಿ ಏನು ಪ್ರಾರ್ಥನೆ ಮಾಡಬೇಕು, ಏನು ಆರಾಧನೆ ಮಾಡಬೇಕು ಅದಕ್ಕೆ ಅಧಿಕ ಫಲ ನಮಗೆ ತಿಳಿಸಿಕೊಡ್ತಾರೆ ಶಾಸ್ತ್ರಕಾರರು. ಅದರಿಂದ ನಾವು ಅಂತಹ ದೇವಿಯ ಸನ್ನಿಧಿಯಲ್ಲಿ, ದುರ್ಗಾದೇವಿಯ ಸನ್ನಿಧಿಯಲ್ಲಿ ವಿಶೇಷವಾಗಿ ಆ ದೇವರ ಆರಾಧನೆಯನ್ನು ಮಾಡೋಣ. ದೇವರಿಗೆ ನಾವು ಪ್ರದಕ್ಷಿಣೆ ಮುಂತಾದ ಆರಾಧನೆಯನ್ನು ಮಾಡಿದಾಗ ಆ ದೇವರು ವಿಶೇಷವಾಗಿ ಪ್ರೀತರಾಗಿ ನಮಗೆ ಅನುಗ್ರಹವನ್ನು ಮಾಡ್ತಾರೆ. ಅಂತ ಅನುಗ್ರಹವನ್ನು ಲಕ್ಷ್ಮೀನಾರಾಯಣರು ನಮಗೆ ಮಾಡಿ ಹೇಳಿ ಈ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಚಿಂತನೆಯನ್ನು ದುರ್ಗಾಂತರಿಯಾಗಿ ಲಕ್ಷ್ಮೀ